ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಬಂದು 1 o'clock ಆಗಿದೆ. ಈಗ ಕೆಲಸ ಎಲ್ಲ ಮುಗಿಸಿದೆ. ನಮ್ಮ ಪಾಪನೂ ಸಹ ಮಲಗಿದ್ದಾಳೆ, ಅವಳಿಗೂ ಸಹ ಮಲಗಿಸಿ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಪೂಜೆ ಗೀಜೆ ಎಲ್ಲ ಏನೂ ಮಾಡಿಲ್ಲ, ಯಾಕಂದರೆ ಮಾರ್ನಿಂಗ್ಗೆ ನಾನ್ ವೆಜ್ ತಿಂದುಬಿಟ್ಟಿದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಮಟನ್ ಇತ್ತು, ಅದನ್ನು ಮಾಡಿದ್ದೆ. ಹಾಗಾಗಿ ಇವತ್ತು ಪೂಜೆ ಎಲ್ಲ ಏನೂ ಇಲ್ಲ. ಇವತ್ತು ಬಂದು ಮಂಗಳವಾರ, ಹಾಗಾಗಿ ಇನ್ನು ನಮ್ಮ ಪಾಪು ಮಲಗಿದಳಲ್ಲ, ಬಟ್ಟೆಗಳು ಮಡಚೋದು ತುಂಬ ಇದೆ. ಹಾಗಾಗಿ ಅವಳು ಮಲಗಿದ್ದಾಗೆ ಮಡ್ಚ್ಕೋಬೇಕು ಎಲ್ಲ. ಇನ್ನು ಅವಳು ಎದ್ಲು ಅಂದರೆ ನಂಗೆ ಒಂಚೂರು ಬಟ್ಟೆ ಮಡಚಿಸ್ಕೊಡಲ್ಲ. ಹಾಗಾಗಿ ಇವಾಗ ಬಟ್ಟೆ ಮಡಚ್ತಾ ಹಾಗೆ ವ್ಲಾಗ್ನ ಸಹ ಶುರು ಮಾಡ್ಕೊಳ್ಳೋಣ ಅಂತ ಅಂದು. ಆಲ್ಮೋಸ್ಟ್ 10 days ಆಯಿತು ನಾನು ವ್ಲಾಗ್ನೇ ಶೂಟ್ ಮಾಡಿಲ್ಲ. ಯಾಕಪ್ಪ ಅಂದರೆ ನಂಗೊಂದು 3 days ಹುಷಾರಿರಲಿಲ್ಲ, 3 days ಮಲಗಿದ್ದೆ. ಹಾಗೆ ಇನ್ನು ಮನೇಲಿ ಬೇರೆ ಪಿತೃಪಕ್ಷ ಇತ್ತು, ಹಾಗಾಗಿ ಆ ಕೆಲಸಗಳಿಂದ ಸ್ವಲ್ಪ ಎಲ್ಲ ಮಾಡ್ಕೋಬೇಕಲ್ಲ. ನಮ್ಮ ಪಾಪುಗೂ ಇಟ್ಕೊಂಡು ವೀಡಿಯೋನು ಮಾಡಿಕೊಂಡು ಆಗಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಶೂಟು ಮಾಡಿಲ್ಲ, ಏನೂ ಇಲ್ಲ. ಸ್ವಲ್ಪ ಮಾಡಿಕೊಂಡೆ, ಒಬ್ಬಟ್ಟು ತಟ್ಟಿದ್ದು ಅದೆಲ್ಲ ಸ್ವಲ್ಪ ಮಾಡಿಕೊಂಡೆ. ಆಮೇಲೆ ಅದನ್ನು ಬರೀ 2 minutes ವೀಡಿಯೋ ಇದೆ ಅಷ್ಟೇ, ಅದೊಂದು ಹೇಗೆ ಆ್ಯಡ್ ಮಾಡೋದು ಅಂತೇಳ್ಬಿಟ್ಟು ಅದನ್ನು ಏನೂ ಮಾಡೋಕ್ಕೋಗಿಲ್ಲ. ಹಾಗಾಗಿ 10 days ಆಯಿತು ವ್ಲಾಗ್ನೇ ಮಾಡಿಲ್ಲ. ಇವತ್ತಿಂದ ಮತ್ತೆ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಈಗ ಬಟ್ಟೆ ಮಡ್ಚೋಣ, ಕೆಲಸ ಎಲ್ಲ ಹಾಗೆ ಮುಗಿಸ್ಕೊಂಡಿದ್ದೀನಿ. ಬಟ್ಟೆ ಮಡಿಸ್ತಾ ವ್ಲಾಗ್ನ ಶುರು ಮಾಡೋಣ. ನಮ್ರೂ ನೋಡಿ ಬಂದು ಹೇಗೆ ಬಗ್ಗೆ ನೋಡ್ತಾ ಇದ್ದಾನೆ ಎಲ್ಲ ಬಾಗ್ಲತ್ರ. ಸರಿ, ಇನ್ನು ನನಗೆ ಇಷ್ಟ ಆಗದೆ ಇರೋ ಮನೆ ಕೆಲಸ ಅಂತ ಅಂದರೆ ಈ ಬಟ್ಟೆ ಮಡ್ಚೋದು. ಎಷ್ಟು ಕೆಲಸ ಆದರೂ ಮಾಡ್ಬೋದು, ಆದರೆ ಈ ಬಟ್ಟೆ ಮಡ್ಚೋದಂದು ಎಷ್ಟು ಬೋರಿಂಗ್ ಕೆಲಸ ಅಂತ ಅಂದರೆ, ನಾನು ಆಲ್ಮೋಸ್ಟ್ ಒಂದು 15 days ಒಂದು ಸತಿನೋ ಆ ಥರ ಬಟ್ಟೆ ಮಡ್ಚ್ಕೊಳ್ಳೋದು. ಇಲ್ಲಾಂದರೆ ತಗೊಂಡು ಮೇಲ್ಗಡೆ ರೂಮಲ್ಲೇ ಚೇರ್ ಮೇಲೇ ಹಾಕಿರ್ತೀನಿ, ಹೋಗಿ ಅಲ್ಲೇ ಹಾಕು, ಆ ಥರನೇ ಆಗೋಗಿರುತ್ತೆ. ಇನ್ನು ಹಾಗೆ ಬಟ್ಟೆನೂ ಸಹ ಮಡ್ಚ್ಕೊಂಡೆಲ್ಲ ಎತ್ತಿಕ್ತೆ. ಅಷ್ಟೊಂದು ನಮ್ಮ ಪಾಪುನೂ ಎದ್ಲು, ಹಾಗೆ ಅವ್ರ ಡ್ಯಾಡಿ ಮತ್ತು ನನ್ನ ತಮ್ಮ ಸಹ ಬಂದರು. ಇನ್ನು ಮಧ್ಯಾಹ್ನ ಊಟ ಟೈಮ್ ಆಗಿತ್ತಲ್ಲ, 2 o'clock, ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಟನ್ ಸಾಂಬಾರೇ ಇತ್ತು, ಹಾಗಾಗಿ ಊಟ ಮಾಡ್ತಾಯಿದ್ವಿ. ಇನ್ನು ಊಟ ಆದಮೇಲೆ ನಿದ್ದೆ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿರಲಿಲ್ಲ, ಹಾಗೆ ಹೋಗಿ ಮಲ್ಕೊಂಬಿಟ್ಟಿದ್ವಿ ಎಲ್ಲರೂ ಸಹ. ಇನ್ನು ನಮ್ಮ ಪಾಪುನು ಮತ್ತೆ ಮಲ್ಕೊಂಡಿದ್ಲು, ಅವಳು ಮಲಗದೆ ಒಂದು ಟೈಮು, ಆದ್ರೂ ಮತ್ತೆ ಇನ್ನೊಂದು ಸತಿ ಮಲಗಿದ್ಲು ಅವಳು. ಹಾಗೆ ಈವ್ನಿಂಗು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಪಾರ್ಕಿಗೆ ಬಂದ್ವಿ. ಪಾರ್ಕಿಗೆ ಆಟ ಆಡ್ಸೋಣ ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ನಾದಿನಿಯವರು ಸಹ ಅವರು ಸುಮ್ಮನೆ ಹಾಗೆ ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಹಾಗೆ ಎಲ್ಲ ಪಾರ್ಕಿಗೆ ಹೋದ್ವಿ. ಇನ್ನು ಪಾರ್ಕಲ್ಲೂ ಸಹ ಮಕ್ಕಳು ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇನ್ನು ನನ್ನ ಮಗಳಿಗಂತೂ ಈ ಜಾರಬಂಡಿ ಎಷ್ಟು ಇಷ್ಟ ಅಂದರೆ, ಅವಳು ಯಾವಾಗಲೂ ಜಾರಬಂಡಿ ಫಸ್ಟ್ ಪಾರ್ಕಿಗೆ ಹೋದರೆ ಜಾರಬಂಡಿ ಹತ್ರನೇ ಹೋಗ್ತಾಳೆ. ಇನ್ನು ಹಾಗೆ ನಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ನಮಗೂ ಮನೆಯಲ್ಲೇ ಇರ್ತೀವಲ್ಲ ಅಂತ ಅಂದ್ಬಿಟ್ಟು ಇನ್ನು ಹೋಗಿದ್ವಿ ನಾವು ಸಹ ಪಾರ್ಕಿಗೆ. ಮಕ್ಕಳನ್ನು ಸಹ ಆಡಿಸಿದ್ವಿ. ಇಲ್ಲಿ ಎಕ್ಸಸೈಸ್ ಎಲ್ಲ ಇತ್ತು, ನಾವು ಸ್ವಲ್ಪ ಇದನ್ನೆಲ್ಲ ಆಡ್ತಾಯಿದ್ವಿ. ಇದನ್ನೆಲ್ಲ ನಾವು ಸ್ವಲ್ಪ ಟ್ರೈನ್ ಮಾಡಿಬಿಟ್ಟು ಇನ್ನು ಹಾಗೆ ನಾವು ಸಹ ಮನೆಗೆ ಬಂದ್ವಿ. ಇನ್ನು ನಮ್ಮ ನಾದಿನಿಯವರು ಸಹ ಅವರು ಹಾಗೆ ಮನೆಗೆ ಹೋದರು. ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು 8:30 ಆಗಿತ್ತು. ಇನ್ನು ಪಾಪುಗೂ ಸಹ ಊಟ ಮಾಡಿಸ್ಬೇಕಿತ್ತಲ್ಲ. ಇನ್ನು ಇವತ್ತಿನ ವ್ಲಾಗು ಸಿಂಪಲ್ಲಾಗಿ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.